ಜೀತ ಪದ್ಧತಿ ರೀತಿ ದುಡಿತಿದ್ದಾರೆ ಸೋಲಾರ್ ಘಟಕದ ಕಾರ್ಮಿಕರು. ಸೋಲಾರ್ ಪಾರ್ಕ್ ಕಟ್ಟುವವರ ಜೀವಕ್ಕೆ ಈಗ ಕುತ್ತು. ನಕ್ಸಲ್ ಕ್ರಾಂತಿ ಅಂತ ಹೆಸರುವಾಸಿಯಾಗಿರೋ ಪಾವಗಡ ತಾಲೂಕಿನಲ್ಲಿ ಇಂದು ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಸೋಲಾರ್ ಪಾರ್ಕ್ ತಲೆ ಎತ್ತಿದೆ. ಗಡಿ ತಾಲೂಕು ಬರದನಾಡು ಅಂತ ಹೆಸರುವಾಸಿಯಾಗಿರೋ ಪಾವಗಡದಲ್ಲಿ ನಿರ್ಮಾಣವಾದ ಸೋಲಾರ್ ಪಾರ್ಕಿನಿಂದ ಆ ಭಾಗದ ಯುವಕರಿಗೆ ಕೆಲಸ ಸಿಗುತ್ತೆ, ಬಡವರ ಜೀವನಕ್ಕೆ ದಾರಿಯಾಗುತ್ತೆ ಎಂಬ ಆಶೋತ್ತರ ಇತ್ತು. ಆದರೆ ಸೋಲಾರ್ ಘಟಕದ ಕಾರ್ಮಿಕರು ಜೀತ ಪದ್ಧತಿ ರೀತಿಯಲ್ಲಿ ಕೆಲಸದಲ್ಲಿ ದುಡಿಸಿಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಸೋಲಾರ್ ಪಾರ್ಕ್ನಲ್ಲಿ ಕಾರ್ಮಿಕರಿಗೆ ಕನಿಷ್ಠ ಮೂಲ ಸೌಕರ್ಯ ನೀಡದೇ ಇರುವುದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಪಾವಗಡದಲ್ಲಿ ನಿರ್ಮಾಣ ಆಗಿರೋ ಸೋಲಾರ್ ಘಟಕದಲ್ಲಿ ದುಡಿತಾ ಇರೋ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯವೇ ಕೊಡ್ತಾ ಇಲ್ವಂತೆ. ಅಲ್ಲದೆ ಸೋಲಾರ್ ಘಟಕ ನಿರ್ಮಾಣ ಮಾಡುವ ವೇಳೆ ಸೋಲಾರ್ ಘಟಕಕ್ಕೆ ಜಮೀನು ಕೊಟ್ಟ ರೈತರ ಮಕ್ಕಳಿಗೆ ಸೋಲಾರ್ ಘಟಕದಲ್ಲಿ ಕೆಲಸ ಕೊಡ್ತೀವಂತ ಹೇಳಿದ್ರು. ಆದರೆ ಸೋಲಾರ್ ಪಾರ್ಕ್ ಕೊಡುವ ರೈತರಿಗೆ ಸೋಲಾರ್ ಕಂಪನಿ ಮೋಸ ಮಾಡಿದ್ಯಂತೆ. ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುತ್ತಿಲ್ವಂತೆ. ಇನ್ನು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುತ್ತಿಲ್ಲದಿರುವುದರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ವಂತೆ. ಹೀಗಾಗಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ವಿ KSPTC. ನಾವು ಟೆಕ್ನಿಷಿಯನ್ ಬಂದು 15 ಜನ ಇದ್ದೀವಿ. ನಾವು 24/7 ಕೆಲಸ ಮಾಡೋದು. ಏನೇ ಎಮರ್ಜೆನ್ಸಿ ಆದರೂ ನಡುರಾತ್ರಿ ಆದ್ರೂ ಬಂದು ಇಲ್ಲಿ ಕೆಲಸ ಮಾಡ್ಬೇಕು ನಾವು. ನಮಗೆ ವೆಹಿಕಲ್ ಇಲ್ಲ ಯಾವುದೇ ಥರ. ESI ಬಿಟ್ರೆ BF ಬಿಟ್ರೆ ಇನ್ನೊಂದು ಇನ್ಸೂರೆನ್ಸ್ ಇಲ್ಲ, ಹೆಲ್ತ್ ಇನ್ಸೂರೆನ್ಸ್. ಓಕೆನಾ? ನಾವು ಯಾರ್ಡಲ್ಲಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ 1 ಗಂಟೆವರೆಗೆ ಕೆಲಸ ಮಾಡ್ತೀವಿ. ಜನರೇಷನ್ ಟೈಮಲ್ಲಿ ಇನ್ನು ಸೋಲಾರ್ ಘಟಕದಲ್ಲಿ ಇಂಜಿನಿಯರ್ ಮಹೇಶ್ ಹಲವು ದಿನಗಳಿಂದ ಕೆಲಸ ಮಾಡ್ತಾ ಇದ್ದು ಕಾರ್ಮಿಕರಿಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದಾರೆ. ಹೀಗಾಗಿ ಇಂಜಿನಿಯರ್ ಮಹೇಶ್ ಅವರನ್ನ ಕೂಡಲೇ ಬದಲಾವಣೆ ಮಾಡಿ ಎಂದು ಕಾರ್ಮಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸೋಲಾರ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಇರೋ ಸೆಕ್ಯೂರಿಟಿ ಗಾರ್ಡ್ಗಳು ಸೋಲಾರ್ ಘಟಕದಲ್ಲಿ ಹುಲ್ಲು ಕೀಳುವ ಕೆಲಸ ಮಾಡಬೇಕಂತೆ. ಯಾರು ಕೂಡ ಹುಲ್ಲನ್ನ ಕೀಳಲು ಬಯಸೋದಿಲ್ವೋ ಅಂತವರನ್ನ ಅಧಿಕಾರಿಗಳು ಟಾರ್ಗೆಟ್ ಮಾಡಿ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರಂತೆ. ನೋಡ್ಕೋಬೇಕು ಅಷ್ಟೇ ನಮ್ಮ ಕೆಲಸ. ಗಾರ್ಡನ್ ಕ್ಲೀನ್ ಮಾಡಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಅವ್ರು ಸೇಫ್ಟಿ ಇಲ್ಲ, ಬಿಸಿಲು ಜಾಸ್ತಿ, ಯಾರ್ಡಲ್ಲೂ ಕೆಲಸ ಮಾಡಿದ್ರೆ ಹೆಚ್ಚು ಕಮ್ಮಿ ಯಾರು ನೋಡೋರಿಲ್ಲ. ಸ್ವಲ್ಪ ಇದು ಮಾಡಿ. ಈಗ ಹುಲ್ ಕಟಿಂಗ್ ಅದ್ರದ್ದೇ ಬೇರೆ ಟೆಂಡರ್ ಇರ್ತಾವಲ್ಲ, ನೀವು ಯಾಕೆ ನಮ್ಗೆ ತಿಳಿಸಿಲ್ಲ ಸರ್ ದೊಡ್ಡವರು. ಸೆಕ್ಯೂರಿಟಿಗಳೇ ಹೋಗಿ ಕ್ಲೀನ್ ಮಾಡ್ಕೋಬೇಕು. ಅವ್ರ ಜೊತೆಗೆ ಹೆಲ್ಪರ್ ಅವರು ಹೋಗ್ತಾರೆ, ಅವ್ರಿಗೆ ಸಪರೇಟ್ ಇಡ್ಬೇಕಲ್ಲ. ಕಿತ್ತಾಕ್ತಾರೆ. ಗಾರ್ಡನ್ ಕೆಲಸನೂ ನಾವೇ ನೋಡ್ಕೋಬೇಕು, ನಾವೇ ಮೇಂಟೆನೆನ್ಸ್, ಮೋಟ್ರು ಆನ್ ಮಾಡೋದು, ಆಫ್ ಮಾಡೋದು, ನೀರ್ ಮೇಲೆ ಎಲ್ಲ. ಸಂಬಳ ಎಷ್ಟನೇ ತಾರೀಕು ಆಗುತ್ತೆ ಪ್ರತಿ ತಿಂಗಳು ನಿಮಗೆ? ಪ್ರತಿ ತಿಂಗಳು 5ನೇ ತಾರೀಕು ಆಗುತ್ತೆ. ಸಂಬಳದೇನು ಸಮಸ್ಯೆ ಇಲ್ಲ ಸರ್. 30 ಬರುತ್ತೆ, 5 ಬರುತ್ತೆ, ತಿಂಗಳಿಗೆ ಬರುತ್ತೆ. ಇನ್ನೂ ಸಮಸ್ಯೆ ಸರ್, ನಮ್ಗೆ ಒಂದು ತಿಂಗಳು ಒಂದು ಲೀವ್ ಇರುತ್ತೆ. ನೆಕ್ಸ್ಟ್ ಡೇ ಲೀವ್ ಹಾಕಿದ್ರೆ ಸ್ಯಾಲರಿ ಕಟ್ ಮಾಡ್ತಾರೆ. ಮುಂದೆ ಆ ತರ ಆಗಬಾರ್ದು. ಎಮರ್ಜೆನ್ಸಿ ಲೀವ್ ಹಾಕ್ತಾರೆ ಸರ್. ಎಲ್ಲರೂ 2-3 ದಿನ ಕೊಡ್ಲಿ, ಲಾಸ್ ಏನಾಗುತ್ತೆ? ತಿರುಮಣಿ, ನಾನು ಸೆಕ್ಯೂರಿಟಿ ಕೆಲಸ KSPTC ಮಾಡ್ತಾ ಇದ್ದೀವಿ. ಇಲ್ಲಿ ನಾವು 8 ಜನ ಇದ್ದೀವಿ. ನಮ್ಗೆ ಯಾವುದೇ ತರಹದ ಸೆಕ್ಯೂರಿಟಿ ಏನು ಪೇಮೆಂಟ್ ಕೊಡ್ತಾರೆ ನಿಮಗೆ? ನಮ್ಗೆ ಏನಾದರೂ ಇಲ್ಲಿ ಸೆಕ್ಯೂರಿಟಿ ಅಂದರೆ ನಮಗೆ ಏನು ಸೇಫ್ಟಿ ಇಲ್ಲ. ಆಮೇಲೆ ನಮ್ಗೆ 14,420 ರೂಪಾಯಿ ಕೊಡ್ತಾರೆ ನಮ್ಗೆ ಪೇಮೆಂಟ್ ಪ್ರತಿ ತಿಂಗಳು. ಈ KSPTC 14,400 ರೂಪಾಯಿ ಕೊಡ್ತಾ ಇದ್ದಾರೆ ಸ್ಯಾಲ್ರಿ. ಪಕ್ಕದ ಕಂಪ್ನಿಯಲ್ಲಿ 22,000 ಬರ್ತಾ ಇದೆ. ನಿಮ್ಮ ಒಂದು ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಡಿ ಗ್ರೂಪ್ ಯಾಕೆ ತಾರತಮ್ಯ ಯಾಕದು ಗೊತ್ತಿಲ್ಲ. ಅವ್ರು ಪ್ರೈವೇಟ್ ಕಂಪ್ನಿ, ನಮ್ದು ಗೌರ್ಮೆಂಟ್ ಆಫೀಸ್ ಅಂತ ಹೇಳ್ತಾರೆ. ಗೌರ್ಮೆಂಟ್ ಅಲ್ಲಿ ಕಡಿಮೆ. ಪ್ರತಿ ಸರಿ ಕೇಳಿದ್ರು ಕೂಡ ಇದೇ ಮಾತು ಹೇಳ್ತಾರೆ. ಅಲ್ಲಿ ಹೋಗಿ ನಾವು 108 ಜನ ಇದ್ದೀವಿ ಸರ್ ಸೆಕ್ಯೂರಿಟಿಗೆಲ್ಲ. 108 ಜನ ಎಲ್ಲರಿಗೂ ಸ್ಯಾಲ್ರಿ ಕೊಡ್ಬೇಕು. ಅಲ್ಲಿ 22,000 ಕೊಡ್ತಾರೆ ಸರ್. ನಮ್ಮ ಬರೀ 14,400 ರೂಪಾಯಿ ನಮ್ಗೆ ಕೊಡ್ತಾರೆ. ಏನಾದ್ರು ಕೇಳಕ್ ಹೋದ್ರೆ ನೀವು ಅಲ್ಲೇ ಹೋಗ್ರಿ ಅಂತ ಹೇಳ್ತಾರೆ. ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ. ಇಲ್ಲಿ ನಾವು KSPTC ವರ್ಷದಿಂದ ಇದೇ ಬರೋದು ಹೋಗೋದು, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಇಲ್ಲ, ಕೊಡೋದು ಹೋಗೋದು. ತಿರ್ಗಾ ಜಾಸ್ತಿ ನೀವು ಮಾತಾಡಿದ್ರು ಕಷ್ಟ ನಿಮಗೆ. ಸೇಫ್ಟಿ ಅಂತ ಏನಿಲ್ಲ ಸರ್. ಇವಾಗ ಉದಾಹರಣೆಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ, ಇವಾಗ ಇದನ್ನು ಟಾರ್ಚರ್ ಮಾಡ್ತಾರೆ. ರಾತ್ರಿ ಆಗಲಿ ನಾವು ಇಲ್ಲಿ ಬಿಲ್ಡಿಂಗ್ ಕಾಯ್ಕೊಂಡಿರ್ತೀವಿ ಸರ್. ನಮಗೆ ಆದ್ರೂ ಕೂಡ ಯಾವುದೇ ತರ ಪರಿಕರಗಳು ನಮ್ಗೆ ಕೊಟ್ಟಿಲ್ಲ. ಸೇಫ್ಟಿ ಏನಿಲ್ಲ. ಸೇಫ್ಟಿ ಏನಿಲ್ಲ.
ಅನಿಸಿಲ್ಲ. ಬ್ಯಾಟ್ರಿ ಸಮೇತ ಕೊಟ್ಟಿಲ್ಲ. ಲಾಟಿ ಕೊಟ್ಟಿದ್ದಾರೆ ಸರ್, ಲಾಟಿ ಒಂದು ಬ್ಯಾಟ್ರಿ ಲಾಟಿ ಕೊಟ್ಟಿಲ್ಲ. ಯಾವುದೋ ಒಂದು ಜಂತುಗಳು ಏನೋ ಒಂದು ರಾತ್ರಿ ಹೊತ್ತು ಬಂದು ಬೆಳಗ್ಗೆ 6 ಗಂಟೆಗೆ ಅಲ್ಲಿ ವಿಡಿಯೋನೇ ಮಾಡಿದ್ವಿ ಸರ್. ಅದು ಭಾಳ ಶೋಚನೀಯ ಸಂಗತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಎಲ್ಲ. ಸರ್ಕಾರ ಬದ್ಧತೆ ಇಲ್ಲ. ನಾವು ಕೆಲಸ ನಿರ್ವಹಿಸ್ತಾ ಇರ್ತೀವಿ. ನಮ್ಗೆ ಯಾವುದೇ ಥರ ಅನುಕೂಲತೆಗಳು ಇಲ್ಲ ಇಲ್ಲಿ. ಇನ್ನು ಪಾವಗಡದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಕಾಮಗಾರಿ ನಡೀತಾ ಇರುವುದು ಸಂತೋಷದ ವಿಷಯ. ಆದರೆ ಜಮೀನು ಕೊಟ್ಟ ರೈತರ ಮಕ್ಕಳಿಗೆ ಕೆಲಸ ಕೊಡದ ಸಂಗತಿಯಾಗಿದೆ. ಅಲ್ಲದೆ ಕೆಲಸ ಮಾಡ್ತಾ ಇರೋ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕೊಡಲು ವಿಫಲವಾಗಿದ್ದು, ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.